ನೋಡ್ತಾ ಇರಿ, ನರೇಂದ್ರ ಮೋದಿ ಸರ್ಕಾರ 5 ವರ್ಷನ ಕಂಪ್ಲೀಟ್ ಮಾಡೋದಿಲ್ಲ. ನರೇಂದ್ರ ಮೋದಿ ಸರ್ಕಾರ ಅಲ್ಪಮತಕ್ಕೆ ಕುಸಿಯುತ್ತೆ, ಸರ್ಕಾರ ಬಿದ್ದು ಹೋಗುತ್ತೆ ಅಂತ ರಾಹುಲ್ ಗಾಂಧಿ ವಿದೇಶದಿಂದ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಎಚ್ಚರಿಕೆ ಅನ್ನೋದಕ್ಕಿಂತ ಇದನ್ನು ಬಯಸ್ತಾ ಇದ್ದಾರೆ. ಹಾಗಾದರೆ ನರೇಂದ್ರ ಮೋದಿ ಸರ್ಕಾರ ಅಲ್ಪಮತಕ್ಕೆ ಕುಸಿಯುತ್ತಾ, ಸರ್ಕಾರ ಬಿದ್ದು ಹೋಗ್ಬಿಡುತ್ತಾ? ಹಾಗಾಗುವಂಥ ಸಾಧ್ಯತೆಗಳು ಎಷ್ಟಿದೆ? ಯಾವ ಕಾರಣಕ್ಕಾಗ್ಬೋದು? ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ದು, ಇವರು ಮುಸ್ಲಿಂ ತುಷ್ಟೀಕರಣ ಅಂತ ನಮಗೆ ಹೇಳಿದ್ರು, ಇವರು ಒಂದಷ್ಟು ಸಮಾಜದ ವರ್ಗಗಳನ್ನು ಕಡೆಗಣಿಸ್ತಾ ಇದ್ದಾರೆ, ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಇದ್ದಾರೆ. ಹಾಗಾಗಿ ಇದೇ ರೀತಿ ಮಾಡ್ತಾ ಹೋದರೆ ನರೇಂದ್ರ ಮೋದಿ ಸರ್ಕಾರ ಬಿದ್ದೋಗುತ್ತೆ. ಒಂದು ದೊಡ್ಡ ಪಕ್ಷ ಅವರಿಗೆ ಬೆಂಬಲವನ್ನು ಪಡೆಯೋದನ್ನು ಹಿಂತೆಗೆದುಕೊಳ್ಳುತ್ತೆ. ಅವರ ಬೆಂಬಲ ಹಿಂತೆಗೆದುಕೊಂಡಾಗ ಸಹಜವಾಗಿಯೇ BJP ಅಲ್ಪಮತಕ್ಕೆ ಕುಸಿಯುತ್ತೆ. 273ಕ್ಕಿಂತ ಕಡಿಮೆ ಸೀಟುಗಳು ಬಂದಿದ್ದೆ ಆದರೆ ಸರ್ಕಾರ ಅಲ್ಪಮತಕ್ಕೆ ಕುಸಿದು ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಸ್ಥಿತಿ ಬರುತ್ತಾ? ಏನಾಗ್ಬೋದು? ಯಾಕೆ ಈ ರೀತಿ ರಾಹುಲ್ ಗಾಂಧಿ ಹೇಳ್ತಾ ಇರ್ಬೋದು? ಬರ್ತ್ಡೇಯನ್ನು ಆಚರಿಸ್ಕೊಂಡಂಥ ರಾಹುಲ್ ಗಾಂಧಿ ಆ ಸಂಭ್ರಮದಲ್ಲಿ ಇದನ್ನು ಹೇಳಿದ್ದಾರೆ ಅಂದರೆ ಏನೋ ಒಂದು ಲೆಕ್ಕಾಚಾರ ಕೂಡ ಇರ್ಬೋದಲ್ವಾ? ಸಹಜವಾಗಿ ಅನ್ಸೋದು TDP JDU ಇವೆರಡು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ. 16-12 ಸೀಟ್ಗಳನ್ನು ಕೊಟ್ಟಿರುವಂಥ TDP JDU 240ರ ಜೊತೆಗೆ BJP ಜೊತೆ ಕೈ ಜೋಡಿಸಿದ್ರಿಂದ BJP ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗಿದೆ. 240 ಪ್ಲಸ್ ಉಳಿದಂಥ ಈ ಮೇಜರ್ ದೊಡ್ಡ ಪಕ್ಷಗಳು ಮತ್ತು ಉಳಿದಂಥ ಸಣ್ಣ ಪುಟ್ಟ JDSನಂಥ ಪಕ್ಷ ಆಗ್ಬೋದು ಅಥವಾ ಬೇರೆ ಬೇರೆ ಪಕ್ಷಗಳು LJP ಎಲ್ಲ ಸೇರಿಕೊಂಡು ಲೋಕ್ ಜನಶಕ್ತಿ ಪಾರ್ಟಿ. ಹೀಗಿರುವಾಗ ನಿಜಕ್ಕೂ ಏನಾದರೂ ಈ ಪಕ್ಷಗಳು ಕೈ ಕೊಟ್ಟು ಬಿಡ್ತವ ಅನ್ನುವಂಥ ಪ್ರಶ್ನೆ BJPಗೂ ಕೂಡ ಭಯ ಇದೆ. ಪ್ರತಿ ಬಾರಿ ಇದ್ದಷ್ಟು ಸಶಕ್ತವಾಗಿ BJP ಇಲ್ಲ. ಆದರೆ BJP ಸ್ಪೀಕರ್ ಆಯ್ಕೆ ವಿಚಾರದಲ್ಲಿ ಎಡವೋದಿಲ್ಲ. ಮತ್ತೊಮ್ಮೆ BJP ತಾನು 240 ಕ್ಷೇತ್ರ ಇರುವಂಥ ಅತ್ಯಂತ ದೊಡ್ಡ ಪಕ್ಷ. ಹಾಗಾಗಿ ಸ್ಪೀಕರನ್ನು ತನ್ನ ಅಭ್ಯರ್ಥಿನೇ ಸ್ಪೀಕರ್ ಮಾಡುತ್ತೆ, ಅಂದರೆ ತನ್ನ ಪಕ್ಷದೊಳಗೆ ಸ್ಪೀಕರ್ನ ರೆಡಿ ಮಾಡುತ್ತೆ. ಇಲ್ಲಿ ಕೂಡ TDPಗೆ JDUಗೆ ಯಾವುದೇ ಮಹತ್ವ ಸಿಕ್ಕೋದಿಲ್ಲ. ಅವರು ಉಪ ಸ್ಪೀಕರ್ ಆಗಿ ಬೇಕಾದರೆ ಸಭಾಧ್ಯಕ್ಷರನ್ನು ಬೇಕಾದರೆ TDPಯಿಂದ JDUನಿಂದ ತಗೊಳ್ಳುತ್ತೆ. ಹಾಗಾಗಿ BJP ಇಲ್ಲಿ ಕೂಡ ತನ್ನ ಮಿತ್ರ ಪಕ್ಷಗಳಿಗೆ ಮಹತ್ವ ಆದದ್ದೇನನ್ನು ಕೊಡೋದಿಲ್ಲ. ಇನ್ನು ಮಂತ್ರಿ ಸಚಿವ ಸ್ಥಾನಗಳನ್ನು ಕೊಟ್ಟಾಗ ಕ್ಯಾಬಿನೆಟ್ ದರ್ಜೆ ಒಂದೊಂದು ಖಾತೆಯನ್ನಷ್ಟೇ ಕೊಟ್ಟಿರುವಂಥ ದೊಡ್ಡ ಪಕ್ಷಗಳಿಗೆ BJP ಅನ್ನುವಂಥದ್ದು. BJPಯಲ್ಲಿ ಕೂಡ ಉದಾರವಾಗಿ TDPಗೆ JDUಗೆ ನೀವು ಬಂದಿದ್ರಿಂದ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಯಿತು, ಹಾಗಾಗಿ ನಿಮಗೆ ನಾವು ಉದಾರವಾಗಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನಗಳನ್ನು 2-2 3-3 ಕೊಡ್ತೀವಿ, ಕೇಳಿದಷ್ಟನ್ನು ಕೊಡ್ತೀವಿ ಅನ್ನೋ ಥರದ್ದೇನು ಮಾಡಿಲ್ಲ, ಅಥವಾ ಕೇಳದೆ ಇದ್ರೂ ಕೊಡ್ತೀವಿ ಅನ್ನೋ ಥರದ್ದೇನೂ ಮಾಡಿಲ್ಲ. ಹಾಗಾದರೆ BJP ಎಲ್ಲಿ ತನ್ನ ಸ್ಟ್ರಾಟಜಿಯನ್ನು ಪ್ಲೇ ಮಾಡ್ತಾ ಇದೆ? ಈಗಾಗಲೇ BJP ಸರ್ಕಾರ ರಚನೆ ಮಾಡಿದೆ, 3ನೇ ಬಾರಿಗೆ ಮೋದಿ 3.0 ಆಗಿದೆ BJP ತನ್ನ ಮಿತ್ರ ಪಕ್ಷಗಳ ಜೊತೆ. ಆದರೆ BJP ಸಂಕಷ್ಟದಲ್ಲಿದ್ದಾಗ 240ಕ್ಕೆ ಬಂದು ನಿಂತಾಗ ಸಾಥ್ ಕೊಟ್ಟಂಥ JDU TDP ಈ ಪಕ್ಷಗಳಿಗೆ ಏನನ್ನು ಕೊಟ್ಟಿದೆ ಅಂತಂದರೆ, ಬರುವ ಬಜೆಟ್ನಲ್ಲಿ ಬಹಳಷ್ಟು ವಿಶೇಷವಾದಂಥ ಅನುದಾನವನ್ನು ಕೊಟ್ಟರೆ, ಈಗ ಇರುವಂಥ ಆಂಧ್ರ ಪ್ರದೇಶಕ್ಕೆ ಅದರ ರಾಜಧಾನಿ ಅಮರಾವತಿ ವಿಶಾಖಪಟ್ಟಣಮಲ್ಲಿ ಎಷ್ಟರ ಮಟ್ಟಿಗೆ ಅದಕ್ಕೆ ಅನುದಾನ ಸಿಗುತ್ತೆ, ವಿಶೇಷ ಒಂದು ಅನುದಾನವನ್ನು ಕೊಡುವ ಮುಖಾಂತರ, ಅಂದರೆ ಒಂಥರ ವಿಶೇಷವಾದಂಥ ಸ್ಥಾನಮಾನ ಅನ್ನೋ ರೀತಿಯಲ್ಲೇ ಅದನ್ನು ಕೊಟ್ಟರೆ ಮಾತ್ರ TDP ಸಮಾಧಾನ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಇನ್ನೇನಕ್ಕೆ ಬೆಂಬಲ ಕೊಡ್ಬೇಕು ನಾವು? ಕ್ಯಾಬಿನೆಟ್ ದರ್ಜೆ ಸಚಿವರು ನಮಗೇನು ಕೊಟ್ಟಿಲ್ಲ, ಒಂದೇ ಕೊಟ್ಟಿರೋದು, ರಾಜ್ಯ ಖಾತೆ ಕೊಟ್ಟಿದ್ದಾರೆ, ಉಳಿದಿದ್ದು. ಹಾಗಾದರೆ ಏನು ಹೆಚ್ಚಿಂದ ಏನು ಕೊಡುತ್ತೆ ಅಂತ ಹೇಳಿದರೆ, ಬಜೆಟಲ್ಲಿ ಸಾವಿರಾರು ಕೋಟಿಯನ್ನು ಆಂಧ್ರ ಪ್ರದೇಶಕ್ಕೆ ಕೊಡಬೇಕಾಗುತ್ತೆ. ಹಾಗೆ ಕೊಡೋಕೆ ಹೊರಟಾಗ BJPಯ ಪ್ರಣಾಳಿಕೆ ಏನಾಗಬೇಕು? BJPಯ ಉಳಿದಂಥ ಯೋಜನೆಗಳಿಗೆ ಹಣ ಹಂಚಿಕೆಗೆ ಕೊರತೆ ಆದಾಗ ಏನಾಗುತ್ತೆ? ಯಾಕಂದರೆ ಇಲ್ಲಿ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ರ ಜೊತೆಗೆ ಇತ್ತೀಚೆಗೆ ಚರ್ಚೆ ಶುರುವಾಗಿತ್ತು. ದೇಶದಲ್ಲಿ 20% ಹೆಚ್ಚು ಮುಸ್ಲಿಂ ಪಾಪ್ಯುಲೇಷನ್ ಇದೆ. BJP ಈ ಕ್ಯಾಬಿನೆಟಲ್ಲಿ ಒಬ್ಬ ಮುಸ್ಲಿಂ ಸಚಿವ ಇಲ್ಲ. ಸೊ ಯಾಕೆ? ಕ್ರಿಶ್ಚಿಯನ್ರಿಗೆ ಕೊಟ್ಟಿದ್ದಾರೆ, ಜೈನರಿಗೆ ಕೊಟ್ಟಿದ್ದಾರೆ, ಸಿಖ್ರಿಗೆ ಕೊಟ್ಟಿದ್ದಾರೆ, ಪಾರ್ಸಿಯವರಿಗೆ ಕೊಟ್ಟಿದ್ದಾರೆ. ಆದರೆ 23% ಅಂದರೆ 20ಕ್ಕಿಂತ ಹೆಚ್ಚು ಇನ್ನೂ ಕೂಡ ಈ ಜನಗಣತಿ ಆಗಿಲ್ಲ. 20ಕ್ಕಿಂತ ಹೆಚ್ಚಾಗಿದೆ ಮುಸ್ಲಿಮರ ಜನಸಂಖ್ಯೆ ಶೇಕಡ ದೇಶದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮಹತ್ವನೇ ಇಲ್ವಾ? ಹಾಗಾದರೆ ಒಂದೇ ಒಂದು ಖಾತೆಯನ್ನು ಕೂಡ ಕೊಟ್ಟಿಲ್ಲ. BJP ಯಾರಾದರೂ ಒಬ್ಬ BJP ಮುಸ್ಲಿಂ ನಾಯಕರನ್ನ
ಬಿಜೆಪಿಯಲ್ಲೇ ಇರುವಂತ ನಾಯಕರನ್ನ, ಹಿಂದೆ ಮುಖ್ತಾರ್ ಅಬ್ಬಾಸ್ ನಖ್ವಿ ಇದ್ರು, ಬೇರೆ ಬೇರೆ ಬಿಜೆಪಿಯಲ್ಲಿ ಒಂದಷ್ಟು ನಾಯಕರಿದ್ರು. ಯಾರಾದ್ರೂ ಒಬ್ಬ ನಾಯಕರನ್ನ ರಾಜ್ಯಸಭೆಯಿಂದನೋ ಆಯ್ಕೆ ಮಾಡಿ, ಇಲ್ಲ ನಾಮನಿರ್ದೇಶನ ಆ ರೀತಿ ಮಾಡೋರಿಗೊಂದು ಖಾತೆನ ಕೊಡಬಹುದಾಗಿತ್ತು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಒಂದು ವರ್ಗವನ್ನ ಬಿಜೆಪಿ ಹೇಗೆ ದೂರ ಇಡ್ತಾ ಹೋಗ್ತಾ ಇದೆಯೋ ಅದರಿಂದಾನೇ ಬಿಜೆಪಿ ತನ್ನ ಅಧಿಕಾರವನ್ನು ಕಳ್ಕೊಳ್ಳುತ್ತೆ ಅಂತ ರಾಹುಲ್ ಗಾಂಧಿ ಬರ್ತ್ಡೇ ಸಂಭ್ರಮದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನೋ ಇದೆಯಲ್ವಾ, ಹುಷಾರಾಗಿ ಇರಬೇಕು ಅಂತೇಳಿ ಬಿಜೆಪಿ ಕೂಡ ವಿಚಾರ ಮಾಡ್ತಾ ಇರುತ್ತೆ. ಯಾಕಂದ್ರೆ ಬಹುಮತದ ಸರ್ಕಾರ ಅಲ್ಲ ಬಿಜೆಪಿ, ಸ್ವಂತ ಬಲದ ಮೇಲೆ ಬಿಜೆಪಿ ಬಹುಮತವನ್ನ ಹಿಡಿದಿಲ್ಲ. ಇಲ್ಲಿಯವರೆಗೂ ಏನು 282 ಸ್ಥಾನಗಳನ್ನ ಗೆದ್ದುಕೊಂಡಿತ್ತು 2014ರಲ್ಲಿ, 303 ಸ್ಥಾನಗಳನ್ನ ಗೆದ್ದುಕೊಂಡಿತ್ತು 2019ರಲ್ಲಿ. ಈ ಬಾರಿ 240ಕ್ಕೆ ಬಂದಿಳಿತು. ಅಂದ್ರೆ ಬಿಜೆಪಿ ಮಿತ್ರ ಪಕ್ಷಗಳನ್ನ ಕಟ್ಕೊಂಡು ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ಅವ್ರ ಬೇಡಿಕೆಗಳನ್ನ ಈಡೇರಿಸ್ಕೊಂಡು ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿದೆ ಸರ್ಕಾರವನ್ನ. ಬಜೆಟ್ ಅಂತ ಬಂದಾಗ ನಮಗಿಷ್ಟು ಬೇಕೇ ಬೇಕು ಅಂತ ಕೇಳ್ತಾರೆ, TDP JDU ಬಿಡೋದಿಲ್ಲ. ಆಗ ಅವರ ಏನು ಬೇಡಿಕೆಗಳನ್ನು ಪೂರೈಸಬೇಕಾಗುತ್ತೆ. ಅಲ್ಲಿ ಎಡವಿದ್ರೆ ಆ ಏನು ಪಕ್ಷಗಳು ತಮ್ಮ ಬೆಂಬಲವನ್ನು ಹಿಂದೆ ಪಡ್ಕೊಂಡ್ರೆ, ಅವ್ರಿಗೇನಾದರೂ ಕೇಳಿದ್ದನ್ನು ಕೊಡಲಿಲ್ಲ ಅಂತಂದರೆ ಬಿಜೆಪಿ, ಆಗ ಸರ್ಕಾರ ಸಂಕಷ್ಟಕ್ಕೆ ಬರುತ್ತೆ. ಈ ನಿತೀಶ್ ಕುಮಾರ್ ಅವ್ರ ಬಗ್ಗೆ ಅಂತೂ ಯೂಟರ್ನ್ ಗಿರಾಕಿ ಅಂತ ಅವ್ರ ಬಗ್ಗೆ ಹೇಳ್ತಾರೆ. ಯಾವಾಗ ಬೇಕಾದ್ರೂ ಉಲ್ಟಾ ಹೊಡಿತಾರೆ. ಅವರು ಆ ಕಡೆ ಲಾಲೂ ಪ್ರಸಾದ್ ಯಾದವ್ ಅವರಿಗೆ ಸಪೋರ್ಟ್ ಕೊಟ್ಕೊಂಡು ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಅಲ್ಲಿ ಇಷ್ಟ ಆಗ್ಲಿಲ್ವ ಕಡೆ ಬಿಜೆಪಿಗೆ ಬಂದ್ಬಿಟ್ಟು ಬಿಜೆಪಿ ಜೊತೆ ಸೇರ್ಕೊಂಡು CM ಆಗ್ತಾರೆ. ಎಲ್ಲಿ ಅಧಿಕಾರ ಸಿಗುತ್ತೋ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಹಾಗಾಗಿ ಅವ್ರು ಯಾವಾಗ ಬೇಕಾದ್ರೆ ಕೈ ಕೊಡಬಹುದು ಅಂತ. ಹೀಗಿರುವಂತ ನರೇಂದ್ರ ಮೋದಿ ಸರ್ಕಾರ 5 ವರ್ಷ ಉಳಿಯೋದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ಬಹಳ ರಣತಂತ್ರಗಳನ್ನ ಹೆಣೆಯೋದ್ರಲ್ಲಿ ಇತ್ತೀಚೆಗೆ ತಾನು ಕೂಡ ಚಾಣಾಕ್ಷ ಆಗ್ತಾ ಇದೆ. 2014ರ ಕಾಂಗ್ರೆಸ್ 2019ರ ಕಾಂಗ್ರೆಸ್ ಇದಲ್ಲ. 2024ರಲ್ಲಿ 99 ಕ್ಷೇತ್ರಗಳನ್ನ ಗೆದ್ದುಕೊಂಡಂತ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಜೊತೆ ಕೂಡ ತುಂಬಾ ಒಳ್ಳೆಯ ಸಂಬಂಧನ ಇಟ್ಕೊಂಡಿದೆ. ಯಾಕೆಂದ್ರೆ ಬಿಟ್ಕೊಡೋದಕ್ಕೆ ರೆಡಿ ಇದೆ. ರಾಹುಲ್ ಗಾಂಧಿಯೇ ಸ್ವತಃ ತಾನೇ ವಿರೋಧ ಪಕ್ಷದ ನಾಯಕ ಆಗಬೇಕು ನನಗೇನು ಆಸೆ ಇಲ್ಲ ಅಂತ ಬಿಟ್ಕೊಡ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಕೂಡ ಬಿಟ್ಕೊಡೋದಕ್ಕೆ ರೆಡಿ ಇದೆ. ತಾನೇನು ಲೀಡನ್ನು ತಗೊಂಡು ತಾನೇ ಎಲ್ಲವನ್ನ ಪಡ್ಕೋಬೇಕು ಅನ್ನುವಂಥದ್ದಿಲ್ಲ. DMK ಇದೆ, TMC ಇದೆ, ಬೇರೆ ಬೇರೆ ಪಕ್ಷಗಳಿಗೆ ಕಾಂಗ್ರೆಸ್ ಪ್ರಾಶಸ್ತ್ಯವನ್ನು ಕೊಡ್ತಾ ಇದೆ. ಆದರೆ ಬಿಜೆಪಿ ಆ ಪ್ರಾಶಸ್ತ್ಯವನ್ನು ಕೊಡಲಿಲ್ಲ ಅಂದರೆ ಅಧಿಕಾರವನ್ನು ಕಳ್ಕೊಳ್ಳುವಂಥ ಸ್ಥಿತಿ ಕೂಡ ಬರುತ್ತೆ. ನನ್ನ ಕಾಂಗ್ರೆಸ್ ಪಕ್ಷದವರೇ ಪ್ರಧಾನಿ ಆಗಬೇಕು ಅಂತ ಹೇಳಿ ನಾವೇನು ಬಯಸಿಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳಿದರು. ಆದರೆ ಬಿಜೆಪಿಯವರು ಪ್ರಧಾನಿ ಹುದ್ದೆನೂ ನಮಗೆ ಬೇಕು, ಕ್ಯಾಬಿನೆಟ್ ದರ್ಜೆಯಲ್ಲಿ ಸಿಂಹಪಾಲ್ ನಮಗೆ ಬೇಕು, ಬಜೆಟ್ಟು ನಾವು ಹೇಳ್ದಾಗೆ ಆಗಬೇಕು, ಎಲ್ಲವನ್ನ ಬಿಜೆಪಿ ತಾನಂದಿದ್ದನ್ನೇ ಮಾಡ್ತಾ ಹೊರಟ್ರೆ ಮಿತ್ರ ಪಕ್ಷಗಳಿಗೆ ಏನು ಕೊಡುತ್ತೆ? ಈ ಚರ್ಚೆಗಳು ಬಿಜೆಪಿಗೂ ಕೂಡ ಕಷ್ಟ ಇದೆ. ಅಲ್ಪಮತಕ್ಕೆ ಇಳಿಯುವಂಥ ಸಾಧ್ಯತೆ ಇದೆ. ಸರ್ಕಾರ 273ಕ್ಕಿಂತ ಕೆಳಗೆ ಬಂದರೆ ಅಲ್ಪಮತಕ್ಕೆ ಇಳಿದು ಮತ್ತೆ ಹೊಡೆತನ ಅನುಭವಿಸುತ್ತೆ. ಹಾಗಾಗಿ ಬೇಕಾ ಎಡವಟ್ಟು ಮಾಡಿಕೊಂಡು ಮತ್ತೆ ಸರ್ಕಾರ ಅತಂತ್ರ ಆಗಿಬಿಟ್ಟು ಮತ್ತೊಮ್ಮೆ ಏನು ಆ ಒಂದು ಸಂಖ್ಯಾಬಲದ ಪರೀಕ್ಷೆ, ಮತ್ತೆ ಹೊಸ ಸರ್ಕಾರ, ಯಾವ್ದಾವ್ದೋ ಮಿತ್ರ ಪಕ್ಷಗಳು ಸೇರ್ಕೊಂಡು ಅವ್ರ ಬೇಡಿಕೆ ಈಡೇರಿಸೋದು, ಇದೆಲ್ಲ ಈ ಅಂಕೆ ಸಂಖ್ಯೆಯ ಆಟ ನಡೆಯೋದು ಒಂದು ಕಡೆ ನೋಡೋದಕ್ಕೆ ಸುದ್ದಿಗೆ ಚೆನ್ನಾಗಿರುತ್ತೆ. ಆದರೆ ಇಡೀ ದೇಶದ ಆಡಳಿತದ ವಿಚಾರದಲ್ಲಿ, ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ, ಆರ್ಥಿಕತೆಯನ್ನು 3ನೇ ಸ್ಥಾನಕ್ಕೆ ತಗೊಂಡೋಗ್ತೀವಿ ಅಂತ ಹೇಳುವಂಥದ್ದಾಗ್ಬೋದು, ಅಥವಾ ಗಡಿಯಲ್ಲಿರುವಂಥ ಭದ್ರತೆಯ ಸಮಸ್ಯೆಗಳನ್ನು ನೀಗಿಸೋದಾಗ್ಬೋದು, ಈ ವಿಚಾರದಲ್ಲಿ ಜನ ಈ 10 ವರ್ಷಗಳಿಂದ ಕೂಲ್ ಆಗಿದ್ದಾರೆ, ಆರಾಮಾಗಿದ್ದಾರೆ. ಜಾಸ್ತಿ ಟೆನ್ಷನ್ ಇಲ್ಲಪ್ಪ, ನಿನ್ನ ಲೈಫ್ನ ನೀನು ಮಾಡ್ಕೊಂಡು ಹೋಗು, ಭಾರತ ಭಯೋತ್ಪಾದಕರನ್ನು ನಿಗ್ರಹಿಸ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಆರ್ಥಿಕತೆಯ ವಿಚಾರದಲ್ಲಿ ಭಾರತ ಸಶಕ್ತವಾಗಿ ಹೋಗ್ತಾ ಇದೆ, ಭಾರತ ಯಾವುದೇ ಬಿಕ್ಕಟ್ಟುಗಳನ್ನು ಕೂಡ ಎದುರಿಸೋದಕ್ಕೆ ರೆಡಿ ಆಗಿದೆ, ರಾಜತಾಂತ್ರಿಕ ಮಟ್ಟದಲ್ಲಿ ಭಾರತ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ ಅನ್ಕೊಳ್ತಾ ಇರುವಾಗ ಈ ಅತಂತ್ರ ಸ್ಥಿತಿಗೆ ಏನಾದರೂ ಬಂದಿದ್ದೇ ಆದರೆ ಬಿಜೆಪಿ ತಾನು ಅಂದ್ಕೊಂಡಿದ್ದೇನೆ ಮಾಡಬೇಕು, ನಾನು ಹಿಂಗೆ ಇರೋದು, ನನ್ನ ಮಾತನ್ನ ಇವರೆಲ್ಲ 8, 10, 16, 12 ಸ್ಥಾನಗಳನ್ನ ಕೊಟ್ಟಿರುವಂಥ ಪಕ್ಷಗಳೆಲ್ಲ ನನ್ನ ಮಾತು ಕೇಳಬೇಕು, ಅವ್ರ ಮಾತನ್ನು ನಾನೇನಕ್ಕೆ ಕೇಳಬೇಕು ಅಂತ ಏನಾದರೂ ತನ್ನ ಪಟ್ಟು ಹಿಡಿದು ಅದನ್ನು ಸಡಿಲಿಸೋಕೆ ರೆಡಿ ಇಲ್ಲ ಅಂತ ಹೇಳಿದರೆ ಆಗ ಬೆಂಬಲ ಹಿಂಪಡೆದುಕೊಂಡಿದ್ದೆ. ಆದರೆ ಬೇರೆ ಪಕ್ಷಗಳು ಬಹುಮತ ಈಗ 293ರಲ್ಲಿದೆ, NDA ಈಗ 293ರಲ್ಲಿದೆ. 20 ಸ್ಥಾನಗಳು ಏನಾದರೂ ಕಡಿತ ಆದರೂ ಕೂಡ ಬಿಜೆಪಿ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಇನ್ನು ಪಕ್ಷೇತರನ್ನೆಲ್ಲ ನಂಬ್ಕೊಳ್ಳೋದಕ್ಕಾಗಲ್ಲ. ಅವ್ರು ಯಾವಾಗ ಯಾರ ಕಡೆ ವಾಲ್ತಾರೋ ಗೊತ್ತಿಲ್ಲ. ಯಾಕೆಂದ್ರೆ ಕುದುರೆ ವ್ಯಾಪಾರ ಬಹಳ ಜೋರಾಗಿ ನಡೆಯುತ್ತೆ. ಒಂದಷ್ಟು 100 ಕೋಟಿಗಳನ್ನ ಕೊಡ್ತೀವಿ ಅಂದ್ರೆ ಸಂಸದರು ಖರೀದಿ ಆಗೋಗ್ಬಿಡ್ತಾರೆ. ಹಾಗಾಗಿ
ಯಾವಾಗ ಏನು ಬೇಕಾದರೂ ಆಗಬಹುದು. ನರೇಂದ್ರ ಮೋದಿ ಸರ್ಕಾರ ಕೂಡ ಏನು ಡೇಂಜರ್, ಯಾವಾಗಲೂ ಒಂದು ಡೇಂಜರ್ ಝೋನಲ್ಲೇ ಇರುತ್ತೆ. ಹಾಗಾಗಿ ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಅನುದಾನ, ಹೆಚ್ಚಿನ ಯೋಜನೆಗಳು, ಅವರಿಗೆ ಆ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಆರ್ಥಿಕ ಶಕ್ತಿಯನ್ನು ತುಂಬ್ತಾ ಹೋದರೆ ಮಾತ್ರ ಮೋದಿ ಸರ್ಕಾರ ಉಳಿಯುತ್ತೆ. ಆದರೆ ಅದರ ಜೊತೆಗೆ ಬೇರೆ ರಾಜ್ಯಗಳನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇದನ್ನು ಮೋದಿ ಸಶಕ್ತವಾಗಿದ್ದಾರೆ, ಮಾಡ್ತಾರೆ ಅನಿಸುತ್ತೆ. ಆದರೆ ರಾಹುಲ್ ಗಾಂಧಿ ಹೇಳಿರುವಂಥ ಹೇಳಿಕೆಯಿಂದ ಇವೆಲ್ಲ ಚರ್ಚೆಗಳು, JDU ತನ್ನ ಬೆಂಬಲ ಹಿಂಪಡೆಯುತ್ತಾ ಅಥವಾ TDP ಹಿಂಪಡೆಯುತ್ತಾ, ಏನಾಗ್ತಾ ಇದೆ, ಬಜೆಟ್ ನಂತರ ಇದೆಲ್ಲ ಕೂಡ ಏನಾದರೂ ಒಂದು ಸಣ್ಣ ಅಲುಗಾಟ ಇದ್ದರೆ ಬಜೆಟ್ ನಂತರ ಕಾಣಿಸ್ಬೋದು. ಬಜೆಟಲ್ಲಿ BJP JDUಗೆ ಹಾಗೆ TDPಗೆ ಹಾಗೆ ಸ್ಪೀಕರ್ ಆಯ್ಕೆಯಲ್ಲಿ ಕೂಡ ಸಮಾಧಾನ ಪಡಿಸಿದ್ದೆ ಆದರೆ ಆಗ ನೋಡಿ ಇದೆಲ್ಲ ಕೂಡ ಸಹಜ ಸ್ಥಿತಿಗೆ ಬರುತ್ತೆ. ಸದ್ಯಕ್ಕಂತೂ ಈ ಟೆನ್ಷನ್ BJPಗೂ ಇದೆ. ಯಾಕೆಂದರೆ ಬಜೆಟ್ ಆಗುವವರೆಗೂ BJPಗೂ ಕೂಡ ಟೆನ್ಷನ್ ಇದ್ದೇ ಇದೆ. ಇದನ್ನು ನಾವು ನಿಮ್ಮ ಮುಂದೆ ಹೇಳಬೇಕಾಗಿತ್ತು. ಮತ್ತಷ್ಟು ಈ ರೀತಿಯ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.